ನನ್ನ ಎಲ್ಲಾ ಪೇಜ್ಗಳಲ್ಲೂ ನಿಮ್ ಕೈಲಿ ಆಗೋ ಮಟ್ಟಿಗೆ 10 ರೂಪಾಯಿ ಆಗುತ್ತೋ, 100 ರೂಪಾಯಿ ಆಗುತ್ತೋ, ಲಕ್ಷ ಆಗುತ್ತೋ, ನನ್ನ ಹತ್ರ ಕೋಟಿ ಇದೆ, ಇಲ್ಲ ರೋಡಲ್ಲಿ ಹೋಗ್ತಾ ಇದ್ದೆ ನನಗೆ ಒಂದು 1000 ರೂಪಾಯಿ ಸಿಕ್ತು, 50,000 ರೂಪಾಯಿ ಸಿಕ್ತು, ಲಕ್ಷ ಸಿಕ್ತು, ಇಲ್ಲ ಯಾರೋ ಒಬ್ಬ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾನೆ, ಅವನ ಹತ್ರ ಸಾವಿರಾರು ಕೋಟಿ ಇದೆ, ನಾನು ಅವನ ಹತ್ರದಿಂದ ತಗೊಂಡ್ಬಂದು ಒಂದು ಒಳ್ಳೆ ಕೆಲ್ಸಕ್ಕೆ ಬಳಸ್ತೀನಿ ಅನ್ನೋದು ಬಳಸ್ಬೋದು. ನಮಸ್ಕಾರ ವೀಕ್ಷಕರೇ, ನಮಗೆ ಲೈಫಲ್ಲಿ 108 ಪ್ರಶ್ನೆಗಳಿರುತ್ತೆ. ಕ್ಲಾರಿಟಿ ಅನ್ನೋದು ಇರೋದಿಲ್ಲ, ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ, ಹೇಗ್ ಹೋಗ್ಬೇಕು ಗೊತ್ತಾಗೋದಿಲ್ಲ, ಯಾರನ್ನೋ ಕನ್ಸಲ್ಟ್ ಮಾಡ್ತೀವಿ, ಉತ್ತರಗಳು ಸಿಗೋದಿಲ್ಲ. ಕೆಲವೊಬ್ರು ಅದನ್ನ ಮಾಡಿ ಇದನ್ನ ಮಾಡಿ, ಈ ಪೂಜೆ ಮಾಡಿ 1000 ಖರ್ಚಾಗುತ್ತೆ, ಲಕ್ಷ ಖರ್ಚಾಗುತ್ತೆ ಅಂತಾರೆ. ಏನೇ ಮಾಡೋದು ಸೊಲ್ಯೂಷನ್ ಸಿಗೋದಿಲ್ಲ, ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಇರುತ್ತೆ. ಇನ್ನ ಮಾಟ ಮಂತ್ರವಾದಿಗಳು, ತಂತ್ರವಾದಿಗಳು 108 ಜನ ಉಟ್ಕೊಂಡ್ಬಿಟ್ಟಿದ್ದಾರೆ ಲೈಫಲ್ಲಿ. ನಮ್ಮ ಮೈಂಡ್ ಅಲ್ಲಿ ಅದನ್ನೇ ಕೊರಸ್ತಾ ಇರ್ತಾರೆ. ಯಾವ್ದನ್ ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಗೊತ್ತಿಲ್ಲ. ಇನ್ನ ನಾವು ಓದಿದೀನಿ, ಮುಂದೆ ಏನ್ ಕೆಲಸ ಮಾಡ್ಬೇಕು ಗೊತ್ತಿಲ್ಲ. ಇಂಥ ಪ್ರಶ್ನೆಗಳು ಎಷ್ಟೋ ಹುಟ್ತಾ ಇರುತ್ತೆ. ಕೆಲವಷ್ಟಕ್ಕೆ ಆಸ್ಟ್ರಾಲಜಿ ಬೇಸ್ ಅಲ್ಲಿ ಉತ್ತರ ಸಿಗುತ್ತೆ, ಎಷ್ಟೋಕ್ಕೆ ವಾಸ್ತು ಮಾಡೋದ್ರಿಂದ ಉತ್ತರ ಸಿಗುತ್ತೆ, ಇನ್ನ ಬರೀ ಜಸ್ಟ್ ಕುತ್ಕೊಂಡು ಮಾತಾಡೋದ್ರಿಂದ ಉತ್ತರ ಸಿಗುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಮ್ಮ ಮೈಂಡ್ ಸೆಟ್. ಇದನ್ನ ಕರೆಕ್ಟ್ ಆಗಿ ಸರಿ ಮಾಡ್ಕೊಂಡ್ಬಿಟ್ರೆ ಸಾಕು, ಬದಲಾವಣೆ ಅನ್ನೋದು ಆಗೋಗ್ಬಿಡುತ್ತೆ. ನಂಬಿಕೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ನಂಬಿಕೆ ಇರಬೇಕು, ಒಂದು ಹರಕೆ ಕಟ್ಕೋಬೇಕು ಅಂತ ಹೇಳ್ತಾರೆ ದೊಡ್ಡವರು. ಈ ಮಾತನ್ನ ಹೇಳಿದ್ರು, ಹರಕೆ, ನಂಬಿಕೆ ಪ್ಲಸ್ ನಾವು ಮಾಡುವಂತ ಪರಿಶ್ರಮ, ಇದ್ರ ಜೊತೆ ದೈವ ಕೃಪೆ ಇದ್ರೆ ಆಟೋಮೆಟಿಕಲಿ ನಮಗೆ ಫಲಿತಾಂಶ ಅನ್ನೋದು ಸಿಗುತ್ತೆ. ಆದ್ರೆ ನಮ್ಮನ್ನ ದಾರಿ ತಪ್ಪಿಸೋರೆ 108 ಜನ. ಆದ್ರೆ ನಾನು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ. ಸೇವೆ ಮಾಡ್ಬೇಕು ಅಂತ ಹೋದ್ರೆ ಎಷ್ಟೋ ಸಂಘಗಳಿದೆ, ಒಳ್ಳೊಳ್ಳೆ ಕ್ಷೇತ್ರಗಳಿದೆ, ಕೊನೆಗೆ ಅವರು ದುಡ್ಡು ಮಾಡ್ತಾರೆ, ಅದು ಇದು ಮಾಡ್ಕೊಳ್ತಾರೆ. ಎಷ್ಟೋ ನೋಡ್ಬಿಟ್ಟಿದೀವಿ, ಮೋಸ ಹೋಗಿದ್ದೀವಿ. ನಾವು ನೋಡ್ತಾನೆ ಇರ್ತೀವಿ ದಿನನಿತ್ಯ ಅಂತದನ್ನೆಲ್ಲ ನೋಡಿ ನೋಡಿ ಕೊನೆಗೆ ಎಲ್ಲ ಇದೆ ಬಿಡಪ್ಪ, ಸೊಸೈಟಿ ಅಂದ್ರೆ ಹೀಗೆ ಅನ್ಕೊಂಡು ಬದುಕ್ತಾ ಇದೀವಿ. ಅದರಿಂದ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ಇಲ್ಲ ನಾವು ಬದಲಾಯಿಸೋದಕ್ಕೆ ಅವಕಾಶಗಳಿರುತ್ತೆ ಅಂತ ಒಂದು ಪ್ರಯತ್ನ ವೃಕ್ಷ ಫೌಂಡೇಶನ್ ಮಾಡ್ತಾ ಇದೆ. ಇವತ್ತು ನಾನು ಕೂಡ ಒಂದು ಸೇವೆ ಹೆಸರಲ್ಲಿ ಜನಕ್ಕೆ ಡಿಸ್ಕಷನ್ ಮಾಡೋಣ, ಜನರ ಜೊತೆ ಬೆರೆಯೋಣ ಅನ್ನೋ ಒಂದು ಪ್ರೋಗ್ರಾಮ್ ನ ಮಾಡೋಣ ಅಂತ ಶುರು ಮಾಡಿದ್ವಿ. ಬಟ್ ಅದಾಗ್ಲಿಲ್ಲ. ಈಗ ಮತ್ತೆ ಶುರು ಮಾಡ್ತಾ ಇದೀವಿ. 108 ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತೀವಿ. ಬಟ್ ಡಿಸಿಷನ್ ತಗೊಳ್ಳೋದು ಕಷ್ಟ ಇರುತ್ತೆ. ಅಂತ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಪರ್ಸನಲ್ ಆಗಿ ಮೀಟ್ ಮಾಡಬಹುದು, ಆಸ್ಟ್ರಾಲಜಿಕಲಿ ಒಬ್ಬೊಬ್ರನ್ನ ಅಲ್ಲಿ ಗ್ರೂಪ್ ವೈಸ್ ಮಾಡಿ ಡಿಸ್ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಟೆಕ್ನಿಕಲ್ ಆಗಿ, ಪ್ರಾಕ್ಟಿಕಲ್ ಆಗಿ, ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುವಂತವರು, ಗುರುಗಳಾದವರು ಮಾರ್ಗದರ್ಶನ ಮಾಡೋದಕ್ಕೆ ಸಿದ್ಧ ಇದ್ದಾರೆ. ಎಷ್ಟೋ ಕಡೆ ಹೋಗಿ ಸಾವಿರಾರು ಕೊಟ್ಟಿರ್ತೀವಿ, ಲಕ್ಷ ಕೊಟ್ಟಿರ್ತೀವಿ, ಪರಿಹಾರ ಸಿಕ್ಕಿರೋದಿಲ್ಲ, ನೋವುಗಳು ಅನುಭವಿಸ್ತಾನೆ ಇರ್ತೀವಿ. ನನಗಾದ್ರೂ ತೊಂದರೆ ಕಾಡ್ತಾ ಇದೆ. ಸಿಂಪಲ್ ಆಗಿ ಕೆಲವಷ್ಟಕ್ಕೆ ಪರಿಹಾರ ಸಿಗುತ್ತೆ, ಜಸ್ಟ್ ಮಾತಾಡೋದ್ರಿಂದ ಸೊಲ್ಯೂಷನ್ ಸಿಗುತ್ತೆ. ಆದ್ರೆ ಒಂದನ್ನ ಅರ್ಥ ಮಾಡ್ಕೋಬೇಕು, ಯಾವುದೇ ವಿಷಯ ಆಗ್ಲಿ, ಒಬ್ರು ಹೇಳ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಅರ್ಥ ಇದೆ, ನಾವು ಫಾಲೋ ಮಾಡೋಣ ಒಂದ್ 4 ದಿನನಾದ್ರೂ ಅಂತ ಯೋಚನೆ ಮಾಡ್ಬೇಕು. ನಾವೇನ್ ಅನ್ಕೊಳ್ತೀವಿ, ಇದೇ ನಾವು ನೋಡಿಲ್ವಾ, ನಮಗ್ ಗೊತ್ತಿಲ್ವಾ ಅನ್ಕೊಂಡು ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡೋದಕ್ಕೆ ಹೋಗೋದಿಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಅದನ್ನೇ ಹೇಳಿದ್ದೀನಿ ನಾನು, ನಂಬಿಕೆ, ಪರಿಶ್ರಮ, ದೈವ ಕೃಪೆ, ಇದೆಲ್ಲಾದ್ರ ಜೊತೆಗೆ ನಿಮ್ಮ ಕರ್ಮ ಅನ್ನೋದು ಕೂಡ ಇನ್ಕ್ಲೂಡ್ ಆಗುತ್ತೆ. ಇದನ್ನೆಲ್ಲಾ ಸೇರಿಸ್ಕೊಂಡ್ರೆ ಫಲಿತಾಂಶ ಅನ್ನೋದು ಸಿಗುತ್ತೆ. ನಾನೊಂದು ಪೇಜ್ ತೋರಿಸಿ ನೋಡಿ, ಈ ಪೇಜ್ ಪ್ರಕಾರ ಸೊಲ್ಯೂಷನ್ ಅನ್ನೋದು ಎಲ್ಲಾ ಕಡೆ ಸಿಗುತ್ತೆ. ಜೀವನದಲ್ಲಿ ಮನುಷ್ಯರಿಗೆ 98% ಪ್ರಾಬ್ಲಮ್ಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ, ಓವರ್ ಥಿಂಕ್ ಮಾಡ್ಕೊಳ್ತೀವಿ. ಅಯ್ಯೋ ಆಗಾಗ ಹೋಗ್ಬಿಡುತ್ತೇನೋ, ಈಗ ಹೋಗ್ಬಿಡುತ್ತೇನೋ, ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಅಂತ ನಾವು ಥಿಂಕ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಸುತ್ತ ಇರೋರು ಏನೋ ಒಂದು ಮಾಡ್ತೀವಿ ಅಂದ್ರೆ, ಈಗ ಮಾಡಬೇಡ ಪ್ರಾಬ್ಲಮ್ ಆಗ್ಬಿಡುತ್ತೆ, ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತೀಯಾ, ಎದುರಿಸ್ತಾರೆ. ಭಯ, ಆ ಭಯದಲ್ಲಿ ನಾವು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ಬಿಡ್ತೀವಿ, ತಪ್ಪು ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಫ್ರೆಂಡ್ಸ್ ಎದುರಿಸ್ತಾರೋ, ಇಲ್ಲ ಫ್ಯಾಮಿಲಿ ಎದುರಿಸ್ತಾರೋ, ಇನ್ನೊಬ್ರು ಎದುರಿಸ್ತಾರೋ, ಸೊಸೈಟಿ ಎದುರಿಸುತ್ತೋ, ರೂಲ್ಸ್ ಎದುರಿಸುತ್ತೋ, ಒಂದು ಸಿಸ್ಟಮ್ ಎದುರಿಸುತ್ತೋ, ಒಟ್ಟಲ್ಲಿ ನಮ್ಮನ್ನ ರಿಸ್ಟ್ರಿಕ್ಷನ್ ಮಾಡಿ ಕಟ್ಟಾಕ್ಬಿಟ್ಟು ಎದುರಿಸ್ಬಿಟ್ಟು ಟೋಟಲ್ ಆಗಿ ಫೇಲ್ಯೂರ್ ಕಡೆ ಮಾಡಿಸ್ಬಿಡುತ್ತೆ. ಅದರಿಂದ ಹೊರಗಡೆ ಬರಬೇಕು. ಅದೇ ವೃಕ್ಷ ಫೌಂಡೇಶನ್ ಅಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು, ವೃಕ್ಷ ಫೌಂಡೇಶನ್ ಅಲ್ಲಿ ಅಲ್ಲಿ ಡೀಟೇಲ್ ಆಗಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಓದ್ಕೊಳ್ಳಿ. ಅಲ್ಲಿ ಹೇಳೋದಿಷ್ಟೇ, ಕಾನ್ಸೆಪ್ಟ್ ಆಫ್ ಲೈಫ್ ಎನ್ಹ್ಯಾನ್ಸ್ಮೆಂಟ್ ಅಂದ್ರೆ ನಮ್ಮ ಲೈಫ್ ನ ಸುಧಾರಿಸೋದು ಹೇಗೆ ಅನ್ನೋ ಒಂದು ವೇನ ತೋರಿಸ್ಬಿಟ್ಬಿಡ್ತೀವಿ. ನಾನು ಕೂಡ ಅಲ್ಲಿ ಕೆಲವಷ್ಟು ವಿಷಯಗಳನ್ನ ಕಲ್ತ್ಕೊಂಡೆ, ನಿಮ್ಗೂ ಕೂಡ ಅದನ್ನ ತಿಳಿಸ್ಕೊಡೋ ಪ್ರಯತ್ನ ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನಿಮ್ಗೂ 108 ಯೋಚನೆಗಳಿರುತ್ತೆ. ಸ್ವಲ್ಪ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು ಅನ್ನೋರು, ಹೊರಗಡೆ ಬರಬೇಕು ಅನ್ನೋರು, ಕೆಲವಷ್ಟು ಟೈಮ್ಗಳಲ್ಲಿ ನಾನು ಅವೈಲಬಲ್ ಇರ್ತೀನಿ. ನಾನು ಕೂಡ ಒಂದು ಸೇವೆ ಅಂತ ಮಾಡ್ತಾ ಇದ್ದೀನಿ. ನಿಮ್ಗೂ ಸೇವೆ ಮಾಡ್ಬೇಕು ಅನ್ನೋರು, ನೀವು ಕೂಡ ಈ ವೃಕ್ಷ ಫೌಂಡೇಶನ್ ಅಲ್ಲಿ ಸೇರ್ಕೊಂಡು ಸೇವೆಗಳನ್ನ ಮಾಡ್ಬೋದು. ನಾನು ಅದಕ್ಕೆ ಇದ್ರದನ್ನ ಒಂದು ಪೋಸ್ಟರ್ನ ನನ್ನ ಎಲ್ಲಾ ಪೇಜ್ಗಳಲ್ಲೂ ನಿಮ್ ಕೈಲಿ ಆಗೋ ಮಟ್ಟಿಗೆ 10 ರೂಪಾಯಿ ಆಗುತ್ತೋ, 100 ರೂಪಾಯಿ ಆಗುತ್ತೋ, ಲಕ್ಷ ಆಗುತ್ತೋ, ನನ್ನ ಹತ್ರ ಕೋಟಿ ಇದೆ, ಇಲ್ಲ ರೋಡಲ್ಲಿ ಹೋಗ್ತಾ ಇದ್ದೆ, ನನಗೆ ಒಂದು 1000 ರೂಪಾಯಿ ಸಿಕ್ತು, 50,000 ರೂಪಾಯಿ ಸಿಕ್ತು, ಲಕ್ಷ ಸಿಕ್ತು, ಇಲ್ಲ ಯಾರೋ ಒಬ್ಬ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾನೆ, ಅವನ ಹತ್ರ ಸಾವಿರಾರು ಕೋಟಿ ಇದೆ, ನಾನು ಅವನ ಹತ್ರದಿಂದ ತಗೊಂಡ್ಬಂದು ಒಂದು ಒಳ್ಳೆ ಕೆಲ್ಸಕ್ಕೆ ಬಳಸ್ತೀನಿ ಅನ್ನೋದು ಬಳಸ್ಬೋದು. ನೀವು ಕೂಡ ಸೇವೆ ಮಾಡಬಹುದು ಅಂತ ಒಂದು ಅವಕಾಶ ಸಿಕ್ಕಿದೆ, ಬಳಸ್ಕೊಳ್ಳೋಣ. ಪ್ಲಸ್ ನಾನು ಏನ್ ಮಾಡ್ಬೇಕು, ಹೇಗ್ ಬದುಕಬೇಕು, ನನ್ನ ಗೋಲ್ ಏನು ತಿಳ್ಕೊಬೇಕಾ,
ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಡಿಸ್ಕಸ್ ಮಾಡಿದ್ರೆ ಸಾಕು ತಿಳ್ಕೊಂಡ್ಬಿಡ್ತೀವಿ. ನನಗೂ ಅಂಥದ್ದು ಗೊತ್ತಾಯ್ತು, ನನಗೋಲೇನು, ನಾನೇನ್ ಮಾಡ್ಬೇಕು ಅಂತ. ನಿಮ್ದು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ನಾನು ಇದನ್ನ ಮಾಡೋದ್ರಿಂದ ಒಂದು 4 ಜನಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಯಾಕೆ ಪ್ರಯತ್ನ ಮಾಡಬಾರ್ದು? ನನಗೇನು ಲಾಸೇ ಇಲ್ಲ, ನಾನೇನು ಕಳ್ಕೊಳ್ಳೋದೇ ಇಲ್ಲ ಅಂದ್ರೆ ಯಾಕೆ ಪ್ರಯತ್ನ ಮಾಡಬಾರ್ದು? ನಾನು ದುಡ್ಡು ಕೊಡ್ಬೇಕಾಗಿಲ್ಲ, ಈಸಿಯಾಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ ಯಾಕೆ ಪ್ರಯತ್ನ ಮಾಡಬಾರ್ದು? ಪ್ರಯತ್ನ ಮಾಡಿ. ಸಾಲ್ವ್ ಆದ್ರೆ ಓಕೆ, ಸಾಲ್ವ್ ಆಗ್ಲಿ, ನಾನು ಕಳ್ಕೊಳ್ಳೋದೇನಿಲ್ವಲ್ಲ. ಒಂದು ನಂಬಿಕೆ, ಹೌದು ನಾನು ಪ್ರಯತ್ನ ಮಾಡಿದೆ ಅಪ್ಪ, ಒಂಚೂರಾದ್ರೂ ಆಗುತ್ತೆ. 100 ಜನದಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು 60% ನಂಬಿಕೆ ಮೇಲೆ ಅವ್ರಿಗೆ ಪಾಸಿಟಿವಿಟಿ ಅನ್ನೋದು ಬರುತ್ತೆ. ಇನ್ನ ಉಳಿದಿದ್ದು ಅವರ ಕರ್ಮಗಳ ಅನುಸಾರ, ಇಲ್ಲ ಪರಿಶ್ರಮನೇ ಹಾಕಿರೋದಿಲ್ಲ. ಅಯ್ಯೋ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ ಬಿಡಪ್ಪ, ಅವ್ರು ಹೇಳ್ಬಿಟ್ಟವ್ರೆ ಇದು ಮಾಡಿದ್ರೆ ಉದುರು ಬಿಡುತ್ತೆ, ಚಾನ್ಸೇ ಇಲ್ಲ. ಅದನ್ನೇ ಹೇಳಿದ್ದು, ನಂಬಿಕೆ, ಹರಕೆ, ಪರಿಶ್ರಮ, ದೈವ ಕೃಪೆ, ಜೊತೆಗೆ ನಮ್ಮ ಕರ್ಮ ಏನೇನೋ ಮಾಡಿರ್ತೀವಿ ಕೆಟ್ಟ ಕೆಲಸ, ಅದ್ರ ನೆಗೆಟಿವಿಟಿ ನಮ್ ಜೊತೆಗೆ ಇರುತ್ತಲ್ಲ. ಯಾರೋ ಬೈದಿರ್ತಾರೆ, ಯಾರೋ ಶಾಪ ಹಾಕಿರ್ತಾರೆ, ಅದನ್ನೆಲ್ಲ ಕಳ್ಕೊಂಡೆ ನಾವು ಮುಂದೆ ಹೋಗ್ಬೇಕಾಗತ್ತೆ. ಇದರಿಂದ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀವಿ? ಫ್ಯಾಮಿಲಿ ಪ್ರಾಬ್ಲಮ್ಮು, ಬಿಸ್ನೆಸ್ ಪ್ರಾಬ್ಲಮ್ಮು, ಸಿಸ್ಟಮಲ್ ಪ್ರಾಬ್ಲಮ್ಮು, ಟೆನ್ಷನ್ನು, ಸ್ಟ್ರೆಸ್ಫುಲ್ ಲೈಫು, ಆರೋಗ್ಯದ ಪ್ರಾಬ್ಲಮ್ಮು, ಎಲ್ಲಾ ತರ ಪ್ರಾಬ್ಲಮ್ಗಳಿಂದ ಜೀವನನೇ ಕೊನೆಗೆ ಬೇಜಾರಾಗ್ಬಿಟ್ಟಿರುತ್ತೆ. ಇದರಿಂದ ಹೊರಗಡೆ ಬರ್ಬೇಕಾ? ಸೊಲ್ಯೂಷನ್ಗಳಿದೆ, ವೇಸ್ ಇದೆ. ತಿಳಿಸೋ ಕೆಲಸ ನಮ್ದು. ತಿಳ್ಕೊಳ್ಳೋರು ತಿಳ್ಕೊಬಹುದು, ಎಲ್ಲರೂ ತಿಳ್ಕೊಳ್ಳೇಬೇಕು, ಮಾಡ್ಲೇಬೇಕು ಏನಿಲ್ಲ. ಫ್ರೀಯಾಗಿ ಕುತ್ಕೊಂಡು ಡಿಸ್ಕಸ್ ಮಾಡಿ, ಕನ್ಸಲ್ಟ್ ಮಾಡಿ, ಸೊಲ್ಯೂಷನ್ ಸಿಗ್ತಾ ನಿಮ್ಮ ಅನುಕೂಲ 4 ಜನಕ್ಕೆ ರೆಫರ್ ಮಾಡಿ, ಅಷ್ಟೇ ನಾನು ಹೇಳೋದು. ಈ ತರದ ವಿಷಯಗಳು, ಒಳ್ಳೊಳ್ಳೆ ಜಾಗಗಳು, ಒಳ್ಳೊಳ್ಳೆ ವಿಷಯಗಳ ಜೊತೆ ನಾನು ಸಿಗ್ತಾನೆ ಇರ್ತೀನಿ. ನಾನು ಕೂಡ ಇಲ್ಲಿ ಸೇವೆ ಅಂತ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಬೇಕಾದ್ರೂ ಮಾತಾಡೋದಕ್ಕೆ, ಡಿಸ್ಕಸ್ ಮಾಡೋದಕ್ಕೆ ಕೆಲವಷ್ಟು ಟೈಮ್ಗಳನ್ನ ನಾವು ಇನ್ನು ಮುಂದೆ ಸ್ಪೆಂಡ್ ಮಾಡೋಣ ಅಂತ ಇದೀವಿ. ಅಟ್ಲೀಸ್ಟ್ ಡೈಲಿ 1 hour ಆದ್ರೂ ಇದಕ್ಕೆ ಎಂತ ಸ್ಪೆಂಡ್ ಮಾಡ್ತೀವಿ. ಆದ್ರೆ ಫೋನಲ್ಲಿ ಬೇಡ ಅನ್ಕೊಳ್ತೀವಿ. ತುಂಬಾ ದೂರದಲ್ಲಿರೋರಿಗೆ ಫೋನಲ್ಲಿ ಡಿಸ್ಕಸ್ ಮಾಡ್ಬೋದು, ಬಟ್ ಆದ್ರೆ ಆದಷ್ಟು ಡೈರೆಕ್ಟ್ ಡಿಸ್ಕಷನ್ ಮಾಡಿದ್ರೆ, ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡಿದ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ನಂಬೋರು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅನ್ನೋರು, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ಬೇಕು ಅನ್ನೋರು, ಬನ್ನಿ ಡಿಸ್ಕಸ್ ಮಾಡೋಣ. ಒಳ್ಳೆ ವಿಷಯಗಳನ್ನ ಇಲ್ಲಿ ಜನರಿಗೆ ಸ್ಪ್ರೆಡ್ ಮಾಡೋಣ. ನಮ್ಮ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಒಂದು ಒಳ್ಳೆ ವ್ಯವಸ್ಥೆನ ಕಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದು ಜಾಯ್ನ್ ಆಗ್ಬೋದು, ಸೇವೆ ಮಾಡ್ಬೋದು. ನನ್ನ ಹತ್ರ ದುಡ್ಡಿದೆ, ನಾನು ಜಸ್ಟ್ ಡೊನೇಟ್ ಮಾಡ್ತೀನಿ, ಯಾರೋ ಒಬ್ಬರು ಅದರಿಂದ ಅನುಕೂಲ ಆದ್ರೆ ಸಾಕು, ನಂಗೆ ತೃಪ್ತಿ ಸಿಗುತ್ತೆ ಅನ್ನೋರು ಅದನ್ನು ಕೂಡ ಮಾಡ್ಬೋದು. ನಾನು ಅದಕ್ಕೆ ನನ್ನ ಪೇಜ್ಗಳಲ್ಲಿ ಇದನ್ನ ತೋರಿಸ್ತಾ ಇದ್ದೀನಿ. ನೀವು ಕೂಡ ಬಂದು ಸೇವೆ ಮಾಡೋರು ಮಾಡ್ಬೋದು. ಸಣ್ಣದಾಗಿ ಶುರು ಆಗಿದೆ, ಹೌದು, ಒಳ್ಳೆ ಉದ್ದೇಶ ಇದೆ. ಸಣ್ಣದಾಗಿ ಶುರು ಆದ್ರೇನು, ದೊಡ್ಡದಾಗಿದ್ರೇನು, ನಮಗೇನು, ನಾವು ಮಾಡೋ ಕೆಲಸ ಒಳ್ಳೇದಾಗಿದ್ರೆ ಸಾಕು, ಕರೆಕ್ಟ್ ಆಗಿ ಧರ್ಮದ ಹಾದಿನಲ್ಲಿ ಇದ್ರೆ ಸಾಕು, ಸತ್ಯದ ಹಾದಿನಲ್ಲಿ ಇದ್ರೆ ಸಾಕು, ನಮ್ಮನ್ನ ಕರ್ಕೊಂಡು ಹೋಗೋದು ಅದೇ ಕರ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬರೋರು ಬರ್ಬೋದು, ಜಾಯ್ನ್ ಆಗ್ಬೋದು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ವೃಕ್ಷ ಫೌಂಡೇಶನ್ ನೀವು ಆನ್ಲೈನ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ನಾನು ತೋರಿಸ್ತಾ ಇದ್ದೀನಿ. ಇನ್ನ ಡೀಟೇಲ್ ಬೇಕು ಅಂದ್ರೆ ಕೆಳಗಡೆ ಅದ್ರ ಮಿಷನ್, ವಿಷನ್ ಎಲ್ಲ ಇದೆ. ಸಿಂಪಲ್ ಆಗಿ ಇಲ್ಲಿ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ತೋರಿಸ್ತೀನಿ ನೋಡಿ. ಕಾಮ್ ಮೈಂಡ್ಸ್ ಬ್ರಿಂಗ್ಸ್ ಇನ್ನರ್ ಸ್ಟ್ರೆಂತ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗುಡ್ ಹೆಲ್ತ್. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ, ನಮ್ಮ ಮೈಂಡ್ ಚೆನ್ನಾಗಿರ್ಬೇಕು ಅಂದ್ರೆ ಆದಷ್ಟು ಸೈಲೆನ್ಸ್, ಟೆನ್ಷನ್ ಮಾಡ್ಕೊಳ್ದೆ, ಯಾರ ಮೇಲೆ ಕೋಪ ಮಾಡ್ಕೊಳ್ದೆ, ಏನು ಹೆಚ್ಚೆಚ್ಚು ಯಾರೋ ಒಬ್ರು ಅಂದ್ರೆ ಏನ್ ಕಳ್ಕೊಳ್ಳೋದಿಲ್ವಲ್ಲ, ಆರಾಮಾಗಿರೋಣ ಬಿಡು, ಏನ್ ನನ್ನ ಹತ್ರ ಏನ್ ಲಾಸ್ ಆಗುತ್ತೆ, ಅಂದಿದ ತಕ್ಷಣ ಏನ್ ಕಳ್ಕೊಳ್ಳಲ್ಲ, ಯಾರಿಂದ ಏನ್ ನನ್ಗೇನ್ ಲಾಸ್ ಇಲ್ವಲ್ಲ. ಒಂದು ಪೀಸ್ಫುಲ್ ಮೈಂಡ್ ನಮ್ಮಲ್ಲಿ ಬಂತು ಅಂದ್ರೆ ನಮ್ಮ ಇನ್ನರ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಪ್ಲಸ್ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇದೆರಡರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಡಾಕ್ಟರ್ಗಳು ಅದೇ ಅಲ್ವಾ ಹೇಳೋದು. ನಮ್ಮ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಯಾರು? ನಾವೇ. ನಮ್ಮ ಓವರ್ ಥಿಂಕಿಂಗು, ನಮ್ಮ ಸ್ಟ್ರೆಸ್ಸು, ನಮ್ಮ ಟೆನ್ಷನ್ಸು, ಈ ಎಲ್ಲದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ. ಇದು ಎಲ್ಲದ್ರಿಂದ ಹೊರಗಡೆ ಬಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮೈಂಡ್ ಸೆಟ್ ಚೆನ್ನಾಗಿರುತ್ತೆ, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ತಾರೆ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಓವರ್ ಆಲ್ ಆಗಿ ಸರೌಂಡಿಂಗ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅಷ್ಟೇ, ಸಿಂಪಲ್ ಆಗಿದೆ. ಪ್ರಯತ್ನ ಮಾಡೋರು ಮಾಡಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.